ಎಂಥ ಮಧುರವಾದ ಕ್ಷಣಗಳವೆಲ್ಲ. ನಾವಿಬ್ಬರು ನಕ್ಕಿದ್ದು, ಓಡಾಡಿದ್ದು, ಮಾತಾಡಿದ್ದು ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಆ ದಿನಗಳು ವಾಪಸ್ ಬರಬೇಕು ಅನಿಸುತ್ತೆ. ನಿನಗೇನು ಅನ್ಸಲ್ವಾ ಸಾಗರ್? ಆ ನೆನಪುಗಳನ್ನೆಲ್ಲ ಮರ್ತಿರೋಕೆ ನಿನ್ನ ಕೈಲಾಗುತ್ತಾ? ನನ್ನನ್ನು ಮರೆತು ಗಂಗಾನ ನಿನ್ನ ಹೆಂಡತಿ ಅಂತ ಒಪ್ಕೊಳಕ್ಕಾಗುತ್ತಾ? ನೋವೇ. ನೀನು ಯಾವತ್ತೂ ನನ್ನವನೇ, ಓನ್ಲಿ ಮೈನ್. ನಂಬಂಗಿಲ್ಲೇನು? ಆತು, ನಂಬ್ತೆ ಅಂತಾನೆ ಇಟ್ಕೊಳ್ಳಿ. ಅದ್ರಲ್ಲಿ ತಪ್ಪೆಂತ ಇದ್ದು? ಕಾಫಿ ಕೊಟ್ಟು ಮಾತ್ರಕ್ಕೆ ಅವಳ ಮನ್ಸಲ್ಲಿ ಕೆಟ್ಟ ಭಾವನೆ ಇರ್ತು ಅಂತ ಯಾಕೆ ಅನ್ಕತಿ? ರೇಖಾ ತುಂಬಾ ಒಳ್ಳೆ ಹುಡುಗಿ ಹಂಗ್ ಕಾಣ್ತು. ನೀವ್ಯಾಕೆ ಅವಳನ್ನ ನಂಬಲ್ಲೆ? ಗಂಗಾ, ಒಂದೊಂದ್ ಸರ್ತಿ ನಮ್ಮ ಹಲ್ಲನ ನಾವೇ ನಂಬಕ್ ಆಗಂಗಿಲ್ಲ. ನಮಗೆ ಯಾಮಾರಿಸಿ ಒಮ್ಮೊಮ್ಮೆ ನಾಲ್ಗೆ ಕಚ್ಚಿರ್ತದ. ಅಂತದ್ರಲ್ಲಿ ಹೊರಗಡೆಯಿಂದ ಬಂದವ್ರನ್ನ ಹೆಚ್ಚು ನಂಬೋದು ತಪ್ಪು. ಅದ್ರಲ್ಲೂ ಅವಳು ಗೌರಿ ಜೋಡಿ ಬಂದವಳು. ಇದು ಒಂದೇ ನೋಡಿ ನಿಮ್ಮ ಅನುಮಾನಕ್ಕೆ ಕಾರಣ. ಅದೇನೇ ಇರ್ಲಿ ಗಂಗಾ, ನೀನ್ ಇಲ್ದಿರೋ ಹೊತ್ನಲ್ಲಿ ಸಾಗರಣಗೆ ನಿನ್ ರೂಮ್ಗೆ ಹೋಗಿ ಕಾಫಿ ಕೊಡೋದು ಅಂದ್ರೆ ನನ್ಗ್ಯಾಕೋ ಸರಿ ಕಾಣಂಗಿಲ್ಲ. ಮೊದ್ಲು ಇಲ್ಲಿಂದ ಒಂದು ಆತು. ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ ಸಾಗರ್. ಇವತ್ತ್ಯಾಕೋ ಹೊಸದಾಗಿ ನೋಡ್ತಿದ್ದೀನೇನೋ ಅನ್ನೋ ಫೀಲ್ ನನಗೆ. ನಿನ್ನಿಂದ ಇಷ್ಟೇ ದೂರ ಇರೋದು ಕೂಡ ನನಗೆ ಕಷ್ಟ ಅನ್ನಿಸ್ತಿದೆ. ನಾವು ತುಂಬ ಇಷ್ಟಪಡೋ ವಸ್ತು ಎಷ್ಟೇ ದೂರ ಇದ್ರೂ ನಮ್ಗೇನು ಅನ್ಸಲ್ಲ. ಆದರೆ ನಮ್ಗದು ಸಿಕ್ತಿದೆ, ನಮ್ಮ ಹತ್ರ ಬರ್ತಿದೆ ಅನ್ನೋವಾಗ ಎಷ್ಟು ಬೇಗ ಅದನ್ನ ನೋಡ್ತೀವೋ, ಎಷ್ಟು ಬೇಗ ಅದನ್ನ ನಮ್ದಾಗ ಮಾಡ್ಕೊಳ್ತೀವೋ ಅನ್ನೋ ಕಾತರ ಜಾಸ್ತಿ ಆಗೋ ಹಾಗೆ ಎಷ್ಟು ಬೇಗ ನಮ್ಮ ಮಧ್ಯೆ ಇರೋ ಅಂತರ ಕಮ್ಮಿ ಆಗುತ್ತೋ ಅನ್ನಿಸ್ತಿದೆ. ಒಂದೇ ಒಂದು ಮುತ್ತು ಕೊಡ್ಬೇಕು ಅನ್ನಿಸ್ತಿದೆ ಸಾಗರ್. ಕೊಡ್ಲಾ? ಓ ಗಾಡ್, ಇವನಿಗೆ ಎಷ್ಟು ಹೈ ಫೀವರ್ ಇದೆ. ಏನು ಮಾಡಲಿ? ರೇಖಾ, ಅದು ಗಂಗಾ, ಸಾಗರ. ಈ ಕಡೆ ಬಾ. ಅಯ್ಯೋ, ಇಷ್ಟೊಂದು ಜ್ವರ ಬಂದು? ಹೌದು ಗಂಗಾ, ನಾನು ಮಾವಂಗೆ ಕಾಫಿ ಕೊಡಕ್ಕೆ ಹೋಗ್ತಿದ್ದೆ. ಅವಾಗ ಸಾಗರ್ ನರಳ್ತಿದ್ದು ಕೇಳಿಸ್ತು. ನಾನು ತಕ್ಷಣ ಬಂದೆ. ಅವ್ನಿಗೆ ಜ್ವರ ಇರ್ಬೋದಾ ಅಂತ ನೋಡೋಕ್ಕೆ ಅವನ ಹಣೆ ಮುಟ್ತೆ. ಸಾರಿ ಗಂಗಾ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಗಂಡನ ಹಣೆ ಮುಟ್ಟಿದ್ದಕ್ಕೆ. ಛೇ ರೇಖಾ, ಅದರಲ್ಲಿ ಎಂತ ಇದ್ದು? ಒಬ್ರಿಗೆ ಕಾಳಜಿ ತೋರಿಸೋದು ತಪ್ಪಲ್ಲ. ನೀವು ಕಾಳಜಿ ತೋರಿಸಿದ್ದಕ್ಕೆ ನಾನೇ ಥ್ಯಾಂಕ್ಸ್ ಹೇಳೋವು, ನೀವು ಸಾರಿ ಹೇಳೋದಲ್ಲ.
ಸಾಗರ ಸಾಗರ ಛೇ, ಕಸ್ತೂರಿ ವಿಚಾರವಾಗಿ ರಾಶಿ ತಲೆ ಕೆಡಿಸ್ಕೈಯಿಂದ ಅನ್ನಿಸ್ತು. ಅದಕ್ಕೆ ಜ್ವರ ಬಂದಿರವು. ಹೌದು, ನಾನು ರಾತ್ರಿ ಮಾತಾಡಿದ್ದನ್ನೇ ಮನ್ಸಿಗೆ ಹಚ್ಕೊಂಡಿದ್ದಾನೆ ಅನ್ಸುತ್ತೆ. ರೇಖಾ, ನೀವೊಂದು ಸ್ವಲ್ಪ ಇಲ್ಲೇ ಇರಿ, ನಾನು ಹೋಗಿ ತಣ್ಣೀರ್ ಬಟ್ಟೆ ತರ್ತೆ. ಇಲ್ಲ ಗಂಗಾ, ನೀವಿಲ್ಲೇ ಇರಿ, ನಾನು ಹೋಗಿ ತರ್ತೀನಿ. ಕಸ್ತೂರಿ, ನೀನಿಲ್ಲಿ ಅಡುಗೆ ಮನೇಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ಸಾಗರಿಗೆ ಕಾಫಿ ಕೊಡ್ಲಿಲ್ವಾ? ಅದು ಸಾಗರಕ್ಕೆ ತುಂಬಾ ಜ್ವರ ಬಂದಿದೆ, ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಳೆ ಪ್ರೇಯಸಿ, ಹೊಸ ಹೆಂಡತಿ, ಇಬ್ರ ಕೈಲೂ ಸೇವೆ ಮಾಡಿಸ್ಕೊಳ್ಳೋ ಯೋಗ ಅವನ್ ಬಿಸಿ ಹಣೆಗಿತ್ತು ಅನ್ಸುತ್ತೆ. ಒಳ್ಳೇದೇ ಆಯ್ತು ಬಿಡು. ಅವನಿಗೆ ಜ್ವರ ಬಂದಿರೋದು ನಿಮಗೆ ಒಳ್ಳೇದಾಯ್ತು ಅನ್ನಿಸ್ತಿದ್ಯಾ? ಚೆನ್ನಾಗಿರೋ ಹೃದಯಕ್ಕೆ ಡಾಕ್ಟರ್ ಅವಶ್ಯಕತೆ ಯಾಕೆ ಬೇಕು ಹೇಳು? ಹೃದಯ ಹಾಳಾದಾಗ್ಲೇ ಮನುಷ್ಯನಿಗೆ ಡಾಕ್ಟರ್ ಬೇಕು ಅನ್ಸೋದು. ಈಗ ಅವನು ಹಾಳಾಗಿರೋ ಹೃದಯಕ್ಕೆ ನೀನೇ ಡಾಕ್ಟರ್. ಆದರೆ ನೀನು ಅವನನ್ನು ಬೇಗ ಹುಷಾರು ಮಾಡೋ ಹಾಗಿಲ್ಲ. ಅವನು ಹೀಗೆ ನರಳೋಷ್ಟು ದಿನ ನೀನು ಅವನ ಜೊತೆಗಿರ್ಬೋದು. ಸಾಗರ್ ಜ್ವರ ಹೆಚ್ಚಾದರೆ ನೀನು ಅವನಿಗೆ ಹತ್ರ ಆಗ್ಬೋದು. ಅವನು ಹುಷಾರಿಲ್ಲ ಅನ್ನೋ ಕಾರಣನ ಹೀಗೆಲ್ಲ ಬಳಸ್ಕೊಳ್ಳೋದು ತಪ್ಪಲ್ವಾ? ಅನ್ಕೊಳ್ಳೋದನ್ನ ಸಾಧಿಸೋದು ಮುಖ್ಯ ಕಸ್ತೂರಿ. ಹೇಗೆ ಸಾಧಿಸಿದ್ವಿ ಅಂತ ಅಲ್ಲ, ಸಾಧಿಸೋ ದಾರಿಲಿ ಏನ್ ಮಾಡಿದ್ರು ತಪ್ಪಲ್ಲ. ಆದ್ರೆ ದಾರಿ ಬಿಟ್ಟು ಹಿಂಜರಿದ್ ಸಾಧಿಸಿದ್ರೆ ತಪ್ಪು. ಹೋಗು, ಗಂಗಾ ಜೊತೆಗಿದ್ರು ಗಂಗಾಗಿಂತ ಹೆಚ್ಚಾಗಿ ನೀನು ಅವನ ಸೇವೆ ಮಾಡಬೇಕು. ನೀರು ಕುದೀತಾ ಇದೆ, ಬಿಸಿ ಆರೋಕ್ಕೂ ಮುಂಚೆ ಕುದಿಸಿದ ಕಾರಣ ನೆರವೇರಬೇಕು. ತಗೊಂಡೋಗು. ಹೋಗು, ನಿನ್ನಿಂದ ಸಾಗರನ್ ಜ್ವರ ಕಮ್ಮಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಈ ವಾಡೆಗಂತೂ ಜ್ವರ ಬರೋದು ನಿಜ. ಸಾಗರ, ಸಾಗರ, ಎತ್ತೇಳು, ಎತ್ತೇಳು ಸಾಗರ. ಗಂಗಾ, ಹೇಳು ಸಾಗರ, ಎಂತಾದ್ರೂ ಬೇಕಿತ್ತಾ? ಕಸ್ತೂರಿ, ಕಸ್ತೂರಿ. ಸಾಗರ, ಏನ್ ಮಾತಾಡ್ತಿದ್ದೆ ನೀನು? ಗಂಗಾ, ಕ್ಷಮಿಸ್ಬಿಡು ಗಂಗಾ, ನಾನು ನಿನ್ಗೆ ಮೋಸ ಮಾಡಿದ್ದೀನಿ. ಅಜ್ಜಿ, ನಂಗೆ ಕ್ಷಮಿಸ್ಬಿಡು ಅಜ್ಜಿ. ಸಾಗರ, ನೀನು ಹೀಗೆಲ್ಲ ಕೊರಗ್ತಾ ಇದ್ರೆ ನನ್ನ ಕೈಲಿ ಇದನ್ನೆಲ್ಲ ನೋಡಕ್ಕಾಗಲ್ಲ. ನಿನಗೆ ತಮ್ಮಯ್ಯ ಅಂತಿ ಸಾಗರ. ಹೇಳು, ಎತ್ತೇಳು. ಗಂಗಾ, ಬಂದ್ರ ಕೊಡಿ.
ಹೆದರ್ಕೊಳ್ಬೇಡಿ, ಫೀವರ್ ಅಷ್ಟೇ, ಮಾತ್ರೆ ಕೊಟ್ಟರೆ ಸರಿ ಹೋಗುತ್ತೆ. ಮನೆಯಲ್ಲಿ ಯಾವ್ದಾರು ಮಾತ್ರೆ ಇದೆಯಾ? ಹಾಂ, ಟಿ ವಿ ಸ್ಟ್ಯಾಂಡ್ ಹತ್ರ ಇದ್ದು. ಸರಿ, ಅವನಿಗೆ ತಿನ್ನಕ್ಕೆ ನಾನು ತರ್ತೀನಿ, ಹಾಗೆ ಮಾತ್ರೆನೂ ತರ್ತೀನಿ. ಸಾಗರ, ನಿಂಗೆ ಎಂತೂ ಆಗಲ್ಲೇ. ರೇಖಾ ಈಗ ಮಾತ್ರೆ ತರಲು ಹೋಯ್ದು. ಅವಳು ಬಂದರೆ ಎಲ್ಲ ಸರಿ ಹೋಗ್ತು. ನೀನು ಹುಷಾರಾಗ್ತಿ. ಈಗೇನಾಯ್ತು ಅಂತ ಹೀಗೆ ನಗ್ತಿದ್ಯಾ? ನೀ ಏನು ಮಾಡ್ಲಿಕ್ಕೆ ಹೊಂಟಿ ಅನ್ನೋದು ನನಗೆ ಗೊತ್ತಾಗಿ ನಗಿ ಬರ್ಲಿಕ್ಕತ್ತದ ಗೌರಿಬಾಯಿ. ಕುರಿನ ತಂದು ಬಲಿಪೀಠದ ಮುಂದೆ ನಿಂದಿರಿಸಿ ಹಾರ ತಂದ್ರ ಏನರ್ಥ? ರೇಖಾ ಅನ್ನೋ ಹಾರನ ಈ ವಾಡೆಗೆ ತಂದಾಗ್ಲೇ ನಾ ಅರ್ಥ ಮಾಡ್ಕೋಬೇಕಾಗಿತ್ತು, ಏನೋ ಬಲಿ ಕಾದದ ಅಂತ. ಅಂತೂ ನೀ ಅಂದ್ಕೊಂಡದ್ದನ್ನ ಸಾಧಿಸುವವರೆಗೂ ಬಿಡೋ ಹೆಣ್ಮಗಳಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ ನೋಡು. ಆ ಹುಡುಗಿನ ತಂದು ನಮ್ಮ ರಾಜನ ಕುತ್ತಿಗೆಗೆ ಗಂಟು ಹಾಕಿ ಅವನ ಮೂಲಕ ಈ ವಾಡೆನ ಒಡೆಯೋ ಸಂಚು ಮಾಡಿಯಲ್ಲ, ಶಭಾಷ್. ತಲಿ ಅಂದ್ರೆ ನಿಂದ ನೋಡು. ಎಲ್ಲಿಂದ ಎಲ್ಲೆಲ್ಲಿಗೆ ಯೋಚನೆ ಮಾಡಿ ಏನ್ ಕತಿ? ತನ್ನ ಗಂಡ ತನ್ನ ಕೈ ಬಿಟ್ಟು ಹೋದ ಅಂತ ಗಂಗಾ ಕೈ ಚೆಲ್ಲಿ ಕೂಡ್ಬೇಕು. ಈ ವಾಡೆದ ಮಗ ವಾಡೆಕ ಮೋಸ ಮಾಡ್ದ ಅಂತ ಮಾನ ಮರ್ಯಾದೆ ಕಳ್ಕೋಬೇಕು. ಶಭಾಷ್. ಹಂಗಾದ್ರ ನಮ್ಮ ರಾಜ ಆ ಹುಡುಗಿಗೆ ಗಂಟು ಬೀಳ್ತಾನಂತಿ? ಇದು ಹೊಸದಾಗಿ ಗಂಟು ಬೀಳೋ ಕತೆ ಏನಲ್ಲ ಓಂಕಾರ. ಹಳೆ ಗಂಟನ್ನ ಸ್ವಲ್ಪ ಬಿಗಿ ಮಾಡ್ತಿದ್ದೀನಿ ಅಷ್ಟೆ. ಸ್ವಲ್ಪ ಬಿಗಿ ಮಾಡ್ಲಿಕ್ಕತ್ತಿಲ್ಲ, ಗಂಟು ತಂದು ಗಂಟ್ಲಿಗೆ ಉಸಿರು ಕಟ್ಟುವಂಗ ಮಾಡ್ಲಿಕ್ಕತ್ತಿ ಗೌರಿಬಾಯಿ. ಅಂದಂಗ ಆ ರೇಖಾಗೂ ಮತ್ತ ನಮ್ಮ ರಾಜಾಗೂ ಮೊದಲಿಂದನ ಓಹೋ, ನಮ್ಮ ರಾಜಾಗ ನಾಷ್ಟ ತಗೊಂಡು ಹೊಂಟಿಯನ್ವಾ? ನೋಡುವ ರೇಖಾ, ನಮ್ಮ ರಾಜ ಅಂದ್ರ ಸಣ್ಣ ಕೂಸಿದ್ದಂಗ. ಅಕಸ್ಮಾತ್ ಅವ ತಿನ್ನುವುದಿಲ್ಲ ಅಂತ ಹಠ ಮಾಡಿದ್ರ ನೀನೇ ಅವನಿಗೆ ತಿನ್ನಿಸ್ಬಿಡವ. ನಾ ಬರೋಬ್ಬರಿ ಹೇಳಿದ್ನಲ್ವಾ? ನಾನು ಹೇಳ್ದಾಗೆಲ್ಲ ಮಾಡ್ತಾ ಇದೆಯಲ್ವಾ? ಹಾಗಾದ್ರೆ ಹೋಗಿ ತಿಂಡಿ ಕೊಟ್ಟು ನಿನ್ನ ಮನ್ಸಿನ ಬಂಡಿ ಹೊಡ್ಕೊಂಡು ಬಾ. ಹೋಗ್ವಾ, ಹೋಗ. ನಾನು ಸಾಗರ್ಗೆ ಮಾತ್ರೆ ತಗೊಂಡು ಹೋಗ್ತೀನಿ. ಗುಳಿಗಿ ಕೇಳಿಕತ್ತೇನೇನ ಮಾವ? ಹುಡುಗಿನೇ ಬಾಜು ಇರ್ಬೇಕಾದ್ರ ಗುಳಿಗಿ ಯಾಕ್ಬೇಕತ್ತ ಅವನಿಗೆ? ಗೌರಿಬಾಯಿ, ಈಕಿನ ಕೈಲಿ ಒಂದು ಸಣ್ಣ ಗುಳಿ ತಗೋ, ಇದನ್ನ ಅವನಿಗೆ ಕೊಟ್ಬಾ. ನಮ್ಮ ರಾಜಂದು ಏನ್ ನಸೀಬ್ ಅಂತೀನಿ. ಹಿಂಗ ಇಬ್ಬಿಬ್ರು ಹುಡುಗಿಯರ ಆಜು ಬಾಜು ಇದ್ರ ಅವನ ಮೈ ಬಿಸಿ ಆಗದ ಇರ್ತದನ? ಸಾಗರ, ಸ್ವಲ್ಪ ಎತ್ಕೂರು.
ಗಂಗಾ ತಗೊಳ್ಳಿ. ಸಾಗರ, ಸ್ವಲ್ಪ ತಿಂಡಿ ತಿಂದು ಮಾತ್ರೆ ತಗ, ಜ್ವರ ಕಮ್ಮಿ ಆಗ್ತು. ನಂಗೆ ಬೇಡ ಗಂಗಾ. ಹಂಗಂದ್ರೆ ಹೆಂಗ್ ಸಾಗರ? ಜ್ವರ ನೋಡು ಹೇಗ್ ಸುಡ್ತಿದ್ದು. ಜ್ವರ ಕಮ್ಮಿ ಆಗವು ಅಂದ್ರೆ ಮಾತ್ರೆ ತಗೊಳ್ಳವು. ಖಾಲಿ ಹೊಟ್ಟೆಲ್ ಮಾತ್ರೆ ತಗೊಳ್ಳಲಾಗ್ತಾ? ಚೂರೆ ಚೂರು ತಿಂದು ಮಾತ್ರೆ ತಗ. ಬೇಡ ಅನ್ನಡ ಪ್ಲೀಸ್. ಸಾಗರ, ಇನ್ ಎರಡೇ ತುತ್ತು ತಿನ್ನು. ಬೇಡ ಗಂಗಾ ಪ್ಲೀಸ್. ಸಾಗರ, ಇಲ್ಲಿ ಎರಡೇ ತುತ್ತಿರೋದು, ಅಷ್ಟೇ ನೋಡು. ಗಂಗಾ, ನನ್ನನ್ನು ನೋಡ್ಕೊಳಿಕ್ ನೀ ಇದೆಯಲ್ಲ, ಮತ್ತೆ ಇವ್ರು ಯಾಕ? ನಿನ್ನ ನೋಡ್ಕೊಳಕ್ ನಾನಿದ್ದೆ. ನನ್ನ ಸಹಾಯಕ್ಕೆ ಯಾರಾದ್ರೂ ಬೇಕಲ್ಲ, ಅದಕ್ಕಷ್ಟೇ ಇಲ್ಲಿದ್ದ. ನೀನ್ ಸುಮ್ಮನೆ ತಿಂಡಿ ತಿನ್ನು. Baba da da